ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಮಾರ್ಚ್ 8 ಇವತ್ತು ನಮ್ಮ ರಾಜಾಜಿನಗರದ ಏನು ನಮ್ಮ ಅಕ್ಕಂದಿರು, ತಾಯಂದಿರು, ನಮ್ಮೆಲ್ಲ ಮಹಿಳಾ ಬಾಂಧವರಿಗೆ ವಿಶೇಷವಾದಂತಹ ಅರ್ಥಗರ್ಭಿತವಾಗಿ ನಮ್ಮ ಸಂಸ್ಥೆ ಏನು ಸಮಾಜದಲ್ಲಿ ಏನು ಹೆಣ್ಣೊಂದು ಕಲಿತರೆ ಶಾಲೆಯೆಂದು ತೆರೆದಂತೆ ತಾಯಿಯೇ ದೇವರು, ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಪೇಶು ಈ ಒಂದು ತತ್ವದಲ್ಲಿ ನಾವು ಏನು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಅಕ್ಕಂದಿರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತವ್ರನ್ನ ಯಾಕೆ ವೇದಿಕೆ ಕಾರ್ಯಕ್ರಮ ಮಾಡ್ದು ಅಂತ ಅಂದ್ರೆ, ಇವತ್ತು ಏನು ಸಾಧನೆ ಮಾಡಿರೋರ್ನ ಸ್ಫೂರ್ತಿಯಾಗಿ ಚಿಲುಮೆಯಾಗಿ ಎಲ್ರಿಗೂ ವಿಚಾರಗಳನ್ನ ಮುಟ್ಟಿಸಿದ್ರೆ ಸಾಕಷ್ಟು ಹೆಣ್ಮಕ್ಳುಗಳು ಒಂದು ಏನು ಸಮಾಜದಲ್ಲಿ ಇವತ್ತು ಒಂದು ಬೆಳಿಲಿ, ಅವರು ಸ್ಥಾನಮಾನಗಳನ್ನ ಗಿಟ್ಟಿಸಿಕೊಳ್ಳಿ, ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆಗಳನ್ನ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಂದಿರ್ನ ಅಕ್ಕಂದಿರ್ನ 2 ದಿವಸದಿಂದ ಸಾಂಸ್ಕೃತಿಕ ಚಟುವಟಿಕೆಗಳು, ರಂಗೋಲಿ ಸ್ಪರ್ಧೆ, ಹಗ್ಗಜಗ್ಗಾಟ, ನೃತ್ಯ, ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡು ಅರ್ಥಗರ್ಭಿತವಾಗಿ ಅದರಲ್ಲಿ ಸ್ಪರ್ಧಿಸುವಂತೆ ಅವ್ರಿಗೆಲ್ಲ ಪ್ರೇರೇಪಿಸಿ ಅವರೆಲ್ಲರಿಗೂ ಏನು ಬಹುಮಾನವನ್ನ ವಿತರಣೆ ಮಾಡಿ ವೇದಿಕೆಯಲ್ಲಿ ಏನು ಸಾವಿರಾರು ಅನಾಥ ಶವಗಳನ್ನ ಸಂಸ್ಕಾರ ಮಾಡಿರುವಂತ ಮಹಿಳೆಯನ್ನ ಗುರುಸುವಂಥದ್ದು, 5 ರಿಂದ 6 ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿರುವಂತ ಡಾಕ್ಟರ್ಸ್ ಗುರುಸುವಂತ ಕಾರ್ಯಕ್ರಮ, ಮತ್ತೆ ಮಹಿಳಾ ಸಮಾಜದಲ್ಲಿ ಸಂಘಟನೆಗಳ ಶಕ್ತಿಯನ್ನ ಬೆಳೆಸಿರುವಂತ ಅವರನ್ನ, ಮತ್ತೆ ಚಿಕ್ಕ ಮಕ್ಕಳು ಸಹ ಇವತ್ತು ಸಾಧನೆ ಮಾಡಬಹುದು ಅಂತ ಚಿಕ್ಕ ಮಗುವಿನ ಒಂದು ಸಾಧನೆ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಹಲವಾರು ಸಾಧನೆಗಳನ್ನ ಮಾಡಿರುವಂತ ಈ ಒಂದು ವೇದಿಕೆಯಲ್ಲಿ ಗುರುಸಿ ನಮ್ಮ ಅಕ್ಕಂದಿರು ಎಲ್ರಿಗೂ ತಾಯಂದಿರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಪುಣ್ಯದ ಕೆಲಸ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸಿಕ್ಕಿತ್ತು. ಅದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವು 1 ಲಕ್ಷ ಜನ ಏನು ನಮ್ಮ ಬಡತನ ರೇಖೆಗಿಂತ ಕಡಿಮೆ ಇರುವಂತ ಹೆಣ್ಮಕ್ಳಿಗೆ ಜನ್ಧನ್ ಅಕೌಂಟ್ ಮಾಡಿಕೊಟ್ಟಿದೀವಿ. ನಮ್ಮ ಸಂಸ್ಥೆ ಹಲವಾರು ಪದಾಧಿಕಾರಿಗಳು ಉಚಿತವಾಗಿ 1 ಲಕ್ಷ ಏನು ಹೆಣ್ಮಕ್ಳಿಗೆ ಜನ್ಧನ್ ಉಚಿತ ಖಾತೆ, ಇಂತಹ ಒಂದು ಖಾತೆ ಘನಕಾರ್ಯ ಯಾರು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಸಂಸ್ಥೆನೂ ಮಾಡಿಲ್ಲ. 224 ಕ್ಷೇತ್ರಗಳಲ್ಲಿ ಯಾವ ಸಂಸ್ಥೆನೂ 1 ಲಕ್ಷ ಹೆಣ್ಮಕ್ಳಿಗೆ ಅಕೌಂಟ್ ಮಾಡಿಕೊಟ್ಟಿರೋದಿಲ್ಲ. 15,000 ಜನ ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ಕೊಡಿಸಿದೀವಿ. ಅಪ್ಲಿಕೇಶನ್ ಹಾಕ್ಸಿ ಫಾಲೋ ಮಾಡಿಸಿ 2018ರಲ್ಲಿ 15,000 ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ಕೊಡಿಸಿ ಸರ್ಕಾರದಿಂದ ಅವ್ರಿಗೆ ಅರ್ಜಿ ಸಲ್ಲಿಸಿ ತರಬೇತಿ ಕೊಡಿಸಿ ಸರ್ಟಿಫಿಕೇಟ್ ಕೊಡಿಸಿದೀವಿ. ಇದಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ತಾಯಿಯ ಮಡಿಲು ನೆರವು ಅನ್ನೋ ಒಂದು ಕಾರ್ಯಕ್ರಮವನ್ನ ನಮ್ಮ ಹೆಣ್ಮಕ್ಳಿಗೋಸ್ಕರ ಇಡೀ ದೇಶದಲ್ಲಿ ವಿಮಾನ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಇವತ್ತೇನು ನೆರವು ಸೆಂಟರ್ಗಳಿದೆ ಅವೆಲ್ಲ ಚಿಲುಮೆ ಕೊಟ್ಟ ಜನಕ, ಚಿಲುಮೆನೇ ಅದನ್ನ ಜನನ ಮಾಡಿದ್ದಂತ ಮೊದಲನೇ ಕಾರ್ಯಕ್ರಮ. ಇಂತಹ ಮಹಾನ್ ಚಿಂತನೆಯನ್ನಿಟ್ಟುಕೊಂಡು ಸಮಾಜದಲ್ಲಿ ಯಾರು ನೊಂದವರು, ಯಾರು ಉಳ್ಳದಲ್ಲವರು, ಯಾರು ಬಡವರಿದ್ದಾರೆ, ಯಾರಿಗೆ ಶಿಕ್ಷಣ ಬೇಕು, ಯಾರು ಅಳಿವಿನಂಚಿನಲ್ಲಿದ್ದಾರೆ ಅವ್ರನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನ ಗುರುತಿಸುವಂತ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡುವಂತ ಒಂದು ಪ್ರತಿಷ್ಠೆಯನ್ನ ಸಂಕಲ್ಪವನ್ನ ನಮ್ಮ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಇಂಥ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಮಾಡಿ ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಿ. ನಾವಂತೂ ಯಾರೇ ರೀತಿಯಾಗಿ ನಾವು ಕೊಟ್ಟಿದ್ದು ಮನವಿ ಅಷ್ಟೇ, ಮನವಿಯನ್ನ ಸ್ವೀಕರಿಸಕ್ಕಾಗದಲ್ಲಿ ಆವೇಶವನ್ನ ತೋರಿಸ್ತಾ ಇದ್ದೀರಾ, ದಯಮಾಡಿ ಕ್ಷಮೆ ಇರಲಿ. ನಾವು ಯಾವುದೇ ರೀತಿಯಾದಂತ ಬೇರೆ ವಿಚಾರಗಳನ್ನ ಗುಂಪು ಕಟ್ಕೊಂಡು ತಂಡ ಕಟ್ಕೊಂಡು ಬಂದಿರಲಿಲ್ಲ. ಆ ಒಂದು ಮನವಿಯನ್ನ ಸ್ವೀಕರಿಸುವಂತ ಒಂದು ಗುಣವನ್ನ ಬೆಳೆಸ್ಕೊಳ್ಳಿ, ಒಳ್ಳೇದಾಗ್ಲಿ, 4 ಬಡವರಿಗೆ ಒಳ್ಳೇದ್ ಮಾಡಿ ಅನ್ನೋ ಮುಖಾಂತರ 8 ವರ್ಷ 8 ಸತಿ MLAಗಳದಾಗಿ ಅಧಿಕಾರವನ್ನು ಬೆಳೆಸಿದ್ರು ಅದನ್ನೆಲ್ಲ ತಾವುಗಳು ಮಾಡ್ತಾ ಇಲ್ಲ. ಹಾಗಾಗಿ ದಯಮಾಡಿ
ತಾವೆಲ್ಲರೂ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅಂತ ತಮಗೆ ಈ ಮುಖಾಂತರ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವೆಲ್ಲರೂ ಮಾಧ್ಯಮದವರು ನಮ್ಮೆಲ್ಲ ಅಕ್ಕಂದಿರು ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು.